ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಧನರಾಜ್ ದಾನಪಳ್ಳಿ ಅವರಿಗೆ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ बसावा कल्याण टाइम्स से आपका स्वागत है। डॉक्टर चंद्रशेखर पाटिल कर्नाटका नॉर्थ ईस्ट ग्रेजुएट कॉन्स्टिट्यूंसी का दूसरी बार एमएलसी इलेक्शन जीतने पर कांग्रेस लीडर धनराज तालमपल्ली के ऑफिस में विजय उत्सव मनाया। इस मौके पर कांग्रेस लीडर धनराज तालमपल्ली ने बात करते हुए सभी ग्रेजुएट्स वोटर्स का शुक्रिया अदा किया और डॉक्टर चंद्रशेखर पाटिल को बधाई दी। इसी तरह से कांग्रेस लीडर्स और कार्यकर्ताओं को भी बधाई दी। इस मौके पर अर्जुन कनक, मनोहर मैसे, गुरु दुर्गे, सदानंद हल्ली, वहीद अहमद, बंडप्पा मित्रे के अलावा कांग्रेस के कई कार्यकर्ता मौजूद रहे। Ideal PU College of Science and Commerce, the #1 institute for NEET, JEE and KCET. Admissions are open. Sky Sunshine School, step towards better future. Admissions are open. Madina Public School, English medium with Hifzul Quran. Admissions are open. ತಾವೆಲ್ಲ ಇವತ್ತು ಸಂಭ್ರಮಾಚರಣೆ ಆಚರಣೆಗೋಸ್ಕರ ನಾವೆಲ್ಲ ಸೇರಿದ್ವಿ. ಇವತ್ತು ವಿಜಯೋತ್ಸವ ನಮ್ಮೆಲ್ಲರ ವಿಜಯೋತ್ಸವ ಅಲ್ಲ, ನಿಮ್ಮೆಲ್ಲರ ವಿಜಯೋತ್ಸವ ಕೂಡ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಪದವೀಧರ ಕ್ಷೇತ್ರದ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಚಂಡ ಬಹುಮತದಿಂದ ತಾವು ಗೆಲ್ಲಿಸಿ ವಿಧಾನ ಪರಿಷತ್ಗೆ ತಾವೆಲ್ಲ ಏನು ಆರಿಸಿ ಕಳಿಸಿದ್ರಲ್ಲ, ನಾನು ಅವರ ಪರವಾಗಿ ಕೋಟಿ ಕೋಟಿ ನಮಸ್ಕರಿಸುತ್ತಾ ನಿಮಗೆ ಧನ್ಯವಾದ ಹೇಳ್ತೀನಿ. ತಾವು ಇದೇ ಥರ 4ನೇ ತಾರೀಕಿಗೆ ಏನು ಲೋಕಸಭೆಯ ಫಲಿತಾಂಶ ಬಂತು, ಬಸವ ಕಲ್ಯಾಣದಿಂದ ಪ್ರಚಂಡ ಬಹುಮತದಿಂದ ಸಾಗರ್ ಖಂಡ್ರೆ ಅವರಿಗೆ ಲೋಕಸಭೆಗೆ ಆರಿಸಿ ಕಳಿಸಿದ್ರಿ. ಇದರ ಅರ್ಥ ಬಸವ ಕಲ್ಯಾಣ ಏಳಿಗೆಗೋಸ್ಕರ, ಜನರಿಗೆ ಏಳಿಗೆಗೋಸ್ಕರ, ಬಸವ ಕಲ್ಯಾಣದ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವು ಪರಿವರ್ತನೆ ಬಯಸ್ತಾ ಇದ್ದೀರಿ. Knowledge Park, the creative school, school for quality and innovative education. Admissions are open. Noble Public School, admissions are open. ಲೋಕಸಭೆಯಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ತಾವು ಕಳಿಸಿದ್ರಿ. ಬಸವ ಕಲ್ಯಾಣ ಕೂಡ ಸಮಗ್ರ ಅಭಿವೃದ್ಧಿಗೋಸ್ಕರ ಅವ್ರು ಹಗಲು ಇರು ದುಡಿತಾ ಇರ್ತಾರೆ, ನಾವು ಅವ್ರ ಜೊತೆ ಇದ್ದೀವಿ. ಇದೇ ಥರ ನಾವು ಕೂಡ ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ನಿಮ್ಮ ಜೊತೆ ನಾವಿದ್ದೀವಿ. ಇದೇ ಥರ ನಾವು ಈಶಾನ್ಯ ಪದವಿ ಕ್ಷೇತ್ರದ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಏನು ನೀವು ಇವತ್ತು ಏನು ನಾವು ವಿಧಾನ ಪರಿಷತ್ಗೆ ತಾವು ಆರಿಸಿ ಕಳಿಸಿದ್ರಲ್ಲ, ನಾವು ಕೂಡ ಅವ್ರಿಗೋಸ್ಕರ ಕಷ್ಟಪಟ್ಟು ದುಡ್ದಿದ್ರಿ. ಅದಕ್ಕೆ ನಿಮಗೋಸ್ಕರ ಅವರು ಸದಾ ರಾತ್ರಿ ಹಗಲು ಇರುಳು ನಿಮ್ಮ ಕೆಲಸ ಸೇವೆಗೆ ಬರ್ತಾರೆಂಬ ಅವ್ರ ಪರವಾಗಿ ನಾನು ಭರವಸೆ ಕೊಡ್ತೀನಿ. ನಾನು ಯಾವಾಗಲೂ ಬಸವ ಕಲ್ಯಾಣ ಮತಕ್ಷೇತ್ರ ಜನರಿಗೋಸ್ಕರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ, ಭೀಮರಾವ್ ಪಾಟೀಲ್ ಅವರಾಗಲಿ, ರಾಜಶೇಖರ್ ಪಾಟೀಲ್ ಅವರಾಗಲಿ, ಸಾಗರ್ ಖಂಡ್ರೆ ಅವರಾಗಲಿ, ನಮ್ಮ ಈಶ್ವರ್ ಖಂಡ್ರೆ ಅವರಾಗಲಿ, ರಹೀಮ್ ಖಾನ್ ಅವರಾಗಲಿ, ನಮ್ಮೆಲ್ಲರೂ ನಾವು ಬಸವ ಕಲ್ಯಾಣ ಅಭಿವೃದ್ಧಿಗೋಸ್ಕರ ಒಂದು ಪಣ ತೊಟ್ಟು ಅಭಿವೃದ್ಧಿ ಮಾಡಬೇಕೆಂಬ ಒಂದೇ ಒಂದು ನಮ್ಮದೆಲ್ಲರ ಕನಸಿದೆ. ನಮ್ಮದೆಲ್ಲ ಈ ಬರೋಂಥ ದಿನಗಳಲ್ಲಿ ತಾಲೂಕು ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಪ್ರತಿಯೊಂದು ಎಲೆಕ್ಷನ್ ಕೂಡ ಇದು ಮುನ್ನೋಚನೆ ಇದು ತಾವು ಕೊಟ್ಟಿದ್ರಿ ಜನರಿಗೆ. ಎಲ್ಲ ಬಸವ ಕಲ್ಯಾಣ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಚೇಂಜ್ ಆಗಬೇಕಾದ್ರೆ ಈ ಮುಂದೆ ನಾವೆಲ್ಲ ತಾಲೂಕು ಪಂಚಾಯತ್ನಲ್ಲಿ, ಜಿಲ್ಲಾ ಪಂಚಾಯತ್ನಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ, ನಾನಾಗಲಿ, ಆನಂದ್ ದೇವಪ್ಪರಾಗಲಿ, ಮಾಲಾ ಮೇಡಮ್ ಅವರಾಗಲಿ, ವಿಜಯ್ ಸಿಂಗ್ ಅವರಾಗಲಿ, ನಾವೆಲ್ಲ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷ ಏಳಿಗೆಗೋಸ್ಕರ ನಾವೆಲ್ಲ ದುಡಿತಾ ಇರ್ತೀವಿ. Once again, remarkable 100% result in SSLC exam. Alamin English Medium Primary and High School. Admissions are open. ಯಾಕಂದರೆ ತಮಗೋಸ್ಕರ ಈ ಕಾರ್ಯಾಲಯ ಬಸವ ಕಲ್ಯಾಣದಲ್ಲಿ ಧನರಾಜ್ ತಾಳಂಪಳ್ಳಿ ನಿಮ್ಮ ಜನರಿಗೋಸ್ಕರ ನಾವು ದುಡಿಲಿಕ್ಕೆ ಬಂದಿದ್ವಿ. ಈಗ ಸದಾ ಹಗಲು ಇಳು ರಾತ್ರಿ ನಾವೆಲ್ಲ ನಮ್ಮ ನಾಯಕರಾಗಲಿ, ನಾವಾಗಲಿ ನಿಮಗೋಸ್ಕರ, ಪಕ್ಷಕ್ಕೋಸ್ಕರ, ನಮ್ಮ ನಾಯಕರು ನಾವೆಲ್ಲ ನಿಮಗೋಸ್ಕರ ದುಡಿಲಿಕ್ಕೆ ನಾವಿದ್ದೀವಿ. ಯಾಕಂದರೆ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಹಳ್ಳಿ ಮುಟ್ಟಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು. ಪ್ರತಿಯೊಂದು ಗಲ್ಲಿನೂ ಕೂಡ ಸಮಗ್ರ ಅಭಿವೃದ್ಧಿ ಆಗಬೇಕು.
ಅಭಿವೃದ್ಧಿ ಆದಾಗ ಆ ಊರೇ ಕೂಡ ಅಭಿವೃದ್ಧಿ ಆಗುತ್ತೆ. ನಾನು ನಿನ್ನೆ ಬಟಿಗೇರಕ್ಕೆ ಹೋಗಿದ್ದೆ. ಬಟಿಗೇರ ಲಕ್ಷ್ಮೀ ದೇವಸ್ಥಾನ ಜಾತ್ರೆ ಇತ್ತು. ಅಲ್ಲಿ ಒಂದೇನು ನಾನು ನೋಡಿದೆ ಅಂದರೆ, ಲಕ್ಷ್ಮೀ ಪಂಚ್ ಕಮಿಟಿಯಲ್ಲಿ ಈ ಅಣ್ಣ ಬಸವಣ್ಣ ತೀರಿದಂಥ ಒಂದೇನಿದೆ ಸಮಬಾಳು ನೀತಿ ಸಿದ್ಧಾಂತ ಮೇಲೆ ಅಲ್ಲಿ ಉಪಾಧ್ಯಕ್ಷರು ಸೈಯದ್ ಶಕೀಲ್ ಅಂತ ಉಪಾಧ್ಯಕ್ಷರು ಮಾಡಿದ್ದಾರೆ ಲಕ್ಷ್ಮೀ ಪಂಚ್ ಕಮಿಟಿಗೆ. ಇದು ನಮ್ಮ ಬಸವ ಕಲ್ಯಾಣದ ಪುಣ್ಯ ಭೂಮಿ. ಇದು ದೇಶಕ್ಕೆ ಇದೊಂದು ಕೀರ್ತಿ ಬರುತ್ತೆ ಅಂತಕ್ಕಂತೆ. ಯಾಕಂದರೆ ಇಲ್ಲಿ ಪರಿವರ್ತನ, ಯಾಕಂದ್ರೆ ಸಮಬಾಳು ನೀತಿ ಸಿದ್ಧಾಂತ ಮೇಲೆ ಅಲ್ಲಿಂದನೇ ಬಟಗೇರದಿಂದನೇ ನಾವು ಬಸವ ಕಲ್ಯಾಣ ಅಣ್ಣ ಬಸವಣ್ಣ ಹೇಳಿದ ಮಾಡ್ತಾ ಇದ್ದಾರೆ. ಅದೇ ಥರ ನಾವು ಕೂಡ ನಿಮ್ಮ ಜೊತೆ ಸದಾ ಹಗಲು ಇರಲು ನಿಮಗೋಸ್ಕರ ನಾನು ದುಡಿಲಿಕ್ಕಿದ್ದೀನಿ. ಈ ಬಸವ ಕಲ್ಯಾಣದಲ್ಲಿ ಕಾರ್ಯಾಲಯದಲ್ಲಿದೆ. ಇಲ್ಲಿ ಕೂಡ ನಮ್ಮ ನಾಯಕರಿದ್ದಾರೆ, ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ಒಂದು ಕಾರ್ಯಾಲಯ ಇದೆ. ಅಲ್ಲಿ ನಮ್ಮ ಶಿವಾನಂದ್ ಸರ್ಕಲಲ್ಲಿ ಒಂದು ದೊಡ್ಡ ಬೃಹತ್ವಾದ ಕಾರ್ಯಾಲಯಗಳು ಅಲ್ಲಿ ಕೂಡ ನಿಮಗೋಸ್ಕರ PA ಕೂಡ ಇದ್ದಾರೆ. ಸರ್ಕಾರದ ಏನೇ ಯೋಜನೆಗಳು ಕೂಡ ಇದ್ದಾರೆ. ತಾವೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ನೀವು ಹಾಕಿದಾಗ ನಾವು ಮಂತ್ರಿಜಿ ಎಲ್ಲ ನಮ್ಮ ಸರ್ಕಾರ ಇದೆ, ಮುಖ್ಯಮಂತ್ರಿಯವರಿದ್ದಾರೆ, ಉಪಮುಖ್ಯಮಂತ್ರಿಯವರಿದ್ದಾರೆ, ನಮ್ಮ ಎಲ್ಲ ಮಂತ್ರಿಗಳು ಕೂಡ ನಮ್ಮವರಿದ್ದಾರೆ. ಅದಕ್ಕೆ ನಿಮ್ಮ ಸೇವೆಗೋಸ್ಕರ ನಾವು ಯಾವಾಗಲೂ ಹಗಲು ಇರುಳು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿದರೆ ತಾವೆಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ, ಮಾಧ್ಯಮ ಮಿತ್ರರಿಗೆ ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.